ಬೆಂಗಳೂರಿನಲ್ಲಿ ಮಾತ್ರ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಗೆ ಸೀಮಿತ ಆಗಿತ್ತು ಕುರ್ಚಿ ಕದನದ ಬೆಳವಣಿಗೆ. ಅದು ಕೂಡ ಸಿಎಂ ಡಿಸಿಎಂ ಮಧ್ಯೆ ಈ ವಾಕ್ ಸಮರ ನಡೀತಾ ಇದೆ, ಈ ಕದನ ಏರ್ಪಟ್ಟಿದೆ ಅಂತ ಹೇಳಲಾಗ್ತಾ ಇತ್ತು. ಒನ್ಸ್ ಅಗೇನ್ ಚಳಿಗಾಲದ ಅಧಿವೇಶನ ಪ್ರಾರಂಭ ಆದಾಗ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶ ನಾಯಕರಿಂದ ಬರುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದ ಹೊತ್ತಲ್ಲೇ ಅಲ್ಲೇ ಗುಪ್ತು ಮೀಟಿಂಗ್ ಆಗೋಯ್ತು ಡಿನ್ನರ್ ನೆಪದಲ್ಲಿ. ಇಷ್ಟೆಲ್ಲ ಆದ ಬಳಿಕ ಎಲ್ಲವೂ ಕೂಡ ಮುಗಿದು ಹೋಯ್ತಾ ಅಂದ್ರೆ ಇಲ್ಲ, ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದು ಡಿನ್ನರ್ ಪಾರ್ಟಿ ಮಾಡಿದ್ದಾರೆ. ಮತ್ತೆ ಆಪ್ತ ಶಾಸಕರನ್ನ ಕರೆದು ಡಿನ್ನರ್ ನೆಪದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಕಳೆದ ವಾರ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಆಗಿತ್ತು. ಅದಾದ ಬಳಿಕ ಈಗ ಸತೀಶ್ ಜಾರಕಿಹೊಳಿ ಅವರ ಸರದಿ. ಬೆಳಗಾವಿ ಖಾಸಗಿ ಹೋಟೆಲ್ ಅಲ್ಲಿ ತಮ್ಮ ಆಪ್ತರನ್ನ ಒಟ್ಟುಗೂಡಿಸಿ ಈ ಸಭೆ ಮಾಡಿದ್ದಾರೆ. ಕೆಲ ಶಾಸಕರಿಗೆ ಮಾತ್ರ ಆಹ್ವಾನ ಕೊಟ್ಟಿದ್ರು. ಅದರಲ್ಲಿ ಯತೀಂದ್ರ ಇದ್ರು, ಕೆಎನ್ ರಾಜಣ್ಣ ಇದ್ರು, ಆಸಿಫ್ ಸೇಠ್ ಅವರು ಕೂಡ ಭಾಗಿಯಾಗಿದ್ರು, ಟಿ ರಘುಮೂರ್ತಿ, ಕಂಪ್ಲಿ ಗಣೇಶ್, ರಾಘವೇಂದ್ರ ಇಟ್ನಾಳ್ ಕೂಡ ಇದರಲ್ಲಿ ಭಾಗಿಯಾಗಿದ್ರು ಅಂತ 20ಕ್ಕೂ ಹೆಚ್ಚು ಶಾಸಕರು ಸಚಿವರು ಈ ಡಿನ್ನರ್ ನೆಪದಲ್ಲಿ ಸಭೆ ಮಾಡಿದ್ದಾರೆ. ಇದರ ಅರ್ಥ ಏನು ಅನ್ನೋದು ಪ್ರಶ್ನೆ. ಆಪ್ತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಈ ಡಿನ್ನರ್ ನೆಪದಲ್ಲಿ ಮೀಟಿಂಗ್ ಆಗೋಯ್ತಾ ಅಂತ. ಮೀಟಿಂಗ್ ನಲ್ಲಿ ಡಿಸಿಎಂ ವಿರುದ್ಧ ರಾಜಣ್ಣ ಅಸಮಾಧಾನ ಹೊರಹಾಕಿದ್ದಾರಂತೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಇಳಿಬಾರದು ಅಂತ ಪಟ್ಟು ಹಿಡಿದಿದ್ದಾರಂತೆ. ಹೈಕಮಾಂಡ್ ಮೇಲೆ ಒತ್ತಡ ತರುವ ಬಗ್ಗೆ ಕೂಡ ಚರ್ಚೆ ಆಗಿದೆ. ಈ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು, ಹಾಗೆ ನೋಡ್ಕೊಳ್ಬೇಕು ಅಂತ ಪ್ಲಾನ್ ರೂಪಿಸಿದ್ದಾರಂತೆ. ಸತೀಶ್ ಜಾರಕಿಹೊಳಿ ಅವರು ಏರ್ಪಾಡು ಮಾಡಿರುವಂತ ಈ ಡಿನ್ನರ್ ಸಭೆಯಲ್ಲೇ ಈ ಎಲ್ಲಾ ವಿಚಾರಗಳು ಚರ್ಚೆ ಆಗಿದೆ ಅಂತ. ಕೆಎನ್ ರಾಜಣ್ಣ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಮುನಿಸಿತ್ತು ಅಂತ ಅನ್ಕೊಂಡಿದ್ವಿ, ಬಟ್ ಮುನಿಸು ಕಾಣಿಸ್ತಾ ಇಲ್ಲ. ಈ ಸಭೆಯಲ್ಲಿ ಅವರೇ ಹೇಳ್ತಿದ್ದಾರಂತೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ. ಕೆಎನ್ ರಾಜಣ್ಣ ಒಂದು ಕಾಲದಲ್ಲಿ ಬಲಗೈ ಬಂಟ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರ ಹಿಂದೆ ಮುಂದೆ ಓಡಾಡ್ತಾ ಇದ್ರು. ಬಟ್ ಯಾವಾಗ ಸಂಪುಟದಿಂದ ವಜಾ ಆದ್ರೂ ಸ್ವಲ್ಪ ಮಟ್ಟಿಗೆ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯನವರ ಪರವಾಗಿ ಈ ಮೀಟಿಂಗ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಅಂತ. ಏನಪ್ಪ, 2 ಪೀಸ್ ಮಾಂಸ ತಿಂದಿದ್ದೀವಿ, 2 ಸ್ಪೂನ್ ಅನ್ನ ತಿಂದಿದ್ದೀವಿ, ಅಷ್ಟು ಡಿನ್ನರ್ ಅಷ್ಟೇ, ಬೇರೆ ಆಮೇಲೆ ಒಳ್ಳೆ ಹಾಡುಗಾರಿಕೆ. ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ, ನನಗೆ ಗೊತ್ತಿರಲಿಲ್ಲ, ಇವತ್ತೇ ನಾವು ನೋಡಿದ್ದು. ಒಳ್ಳೆಯ ಹಾಡುಗಳನ್ನು ಹಾಡಿದರು. ನಮ್ಮ ಭಾಳಷ್ಟು ಜನ ಶಾಸಕರುಗಳು ಉತ್ತಮ, ಯಾವುದೇ ಒಂದು ಹೆಚ್ಚು ಪರಿಚಿತ ಇರ್ತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಡಿನ್ನರ್ ಮೀಟಿಂಗಿಂದ ನಮಗೆ ಗೊತ್ತಾಯಿತು. ಬಿಸಿ ಕುಡಿದಿದ್ದೀವಿ, ಏನಪ್ಪ, 2 ಪೀಸ್ ಮಾಂಸ ತಿಂದಿದ್ದೀವಿ, 2 ಸ್ಪೂನ್ ಅನ್ನ ತಿಂದಿದ್ದೀವಿ, ಅಷ್ಟು ಡಿನ್ನರ್ ಮೀಟಿಂಗ್.